ಪೇತ್ರನು ಬರೆದ ಮೊದಲನೇ ಪತ್ರಿಕೆಯಲ್ಲಿ ಕ್ರೈಸ್ತರಂದ್ರೆ ಯಾರು, ಅವರ ಸ್ಥಿತಿಗತಿಗಳು ಏನು ಅನ್ನುವಂಥ ವಿಷಯದಲ್ಲಿ ನಾವು ಗ್ರಂಥವನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ ಮೊದಲನೇ ಅಧ್ಯಾಯ 3ನೇ ವಚನದಿಂದ ನಾವು ನಮ್ಮ ಅಭ್ಯಾಸವನ್ನು ನಾವು ಮುಂದುವರಿಸೋಣ. 3ನೇ ವಚನದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯೂ ದೇವರೂ ಆಗಿರುವ ಆತನಿಗೆ ಸ್ತೋತ್ರವಾಗಲಿ ಅಂತ ಹೇಳ್ತಾನೆ. ಸೊ ಇವತ್ತು ಈ ವಿಷಯದಲ್ಲಿ ತುಂಬ ಜನರು ಭಾಳಷ್ಟು ಸಂದೇಹಗಳನ್ನು, ಭಾಳಷ್ಟು ಗಲಿಬಿಲಿತನವನ್ನು ಹೊಂದಿದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಭಾಳಷ್ಟು ಜನರು ಇವತ್ತು ಈ ವಿಷಯದಲ್ಲಿ ಯಾವ ರೀತಿಯಾದಂಥ ಒಂದು ಆಲೋಚನೆಯನ್ನು ಹೊಂದಿದ್ದಾರೆ ಅಂತಂದರೆ, ಯೇಸುಕ್ರಿಸ್ತನೇ ತಂದೆ, ಯೇಸುಕ್ರಿಸ್ತನೇ ಮಗನು, ಯೇಸುಕ್ರಿಸ್ತನೇ ಪರಿಶುದ್ಧಾತ್ಮನು, ಅಂದರೆ ಆ ಒಬ್ಬನೇ ಏಕಪಾತ್ರಾಭಿನಯಗಳನ್ನು ಮಾಡಿದಾನೆ. ಒನ್ನೆಸ್ ಬಿಲೀವ್ಸ್ ಅಂತಿದೆ, ಒನ್ನೆಸ್ ಬಿಲೀವ್ಸ್ ಅಂತೇಳಿ, ಅಂದರೆ ಒಬ್ಬನೇ ಅನ್ನುವಂಥ ರೀತಿಯಲ್ಲಿ ನಂಬತಕ್ಕಂಥ ಕೆಲವೊಂದು ಗುಂಪುಗಳಿರ್ತವೆ. ಯೇಸುಕ್ರಿಸ್ತನು ಯೋಹಾನ್ ಬರೆಸುವಾರ್ತೆ 17ನೇ ಅಧ್ಯಾಯ 3ನೇ ವಚನದಲ್ಲಿ ಕರ್ತನಾದ ಯೇಸುಕ್ರಿಸ್ತನೇ ಹೇಳ್ತಕ್ಕಂಥ ಮಾತು, ಒಬ್ಬನೇ ಸತ್ಯ ದೇವರಾಗಿರುವ ನಿನ್ನನ್ನು ನೀನು ಕಳಿಸಿಕೊಟ್ಟ ಯೇಸುಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವ ಅಂತ ಹೇಳ್ತಾನೆ. ಅಂದರೆ ತಂದೆಯಾದ ದೇವರು ಯಾರು, ಆತನು ಕಳಿಸಿಕೊಟ್ಟಂಥ ಪ್ರಭುವಾದ ಯೇಸುಕ್ರಿಸ್ತನು ಯಾರು ಅಂತ ನಮ್ಗೆ ಗೊತ್ತಾಗ್ಬೇಕು. ನಮಗೆ ಗೊತ್ತಾದಾಗಲೇ ನಮಗೆ ನಿತ್ಯ ಜೀವ ಬರುತ್ತೆ ಅಂತ ಹೇಳ್ತಾನೆ. ಸೊ ಕ್ರೈಸ್ತರಂದರೆ ಅವರು ಅಂತ, ತಂದೆ ಯಾರು, ಮಗನ ಯಾರು ಅನ್ನುವಂಥದ್ದನ್ನು ತಿಳಿದಂಥವರು ಕ್ರೈಸ್ತರು. ಸೊ ಹಾಗಾಗಿ ಗ್ರಂಥಕರ್ತನ ಹೇಳ್ತಕ್ಕಂಥ ವಿಷಯವನ್ನು ಆಲೋಚನೆ ಮಾಡಿದ್ರೆ, ನಮ್ಮ ಕರ್ತನಾದ ಯೇಸುಕ್ರಿಸ್ತನ ತಂದೆಯು, ಅಂದರೆ ಯೇಸುಕ್ರಿಸ್ತನಿಗೂ ಕೂಡ ಯಾರಿದ್ದಾರೆ, ತಂದೆ ಇದ್ದಾರೆ. ಯೇಸುಕ್ರಿಸ್ತನಿಗೂ ಯಾರಿದ್ದಾರೆ ಅಂತಂದರೆ ದೇವರಿದ್ದಾರೆ. ಇವತ್ತು ತುಂಬ ಜನರು ಯೇಸುಕ್ರಿಸ್ತನ ದೇವರು ಅಂತ ಹೇಳ್ಬಿಟ್ಟು ಅಲ್ಲಿಗೆ ನಿಂತ್ಕೊತಾ ಇದ್ದಾರೆ. ಆದರೆ ಯೇಸುಕ್ರಿಸ್ತನಿಗೂ ಕೂಡ ಯಾರಿದ್ದಾರೆ, ದೇವರಿದ್ದಾರೆ ಅನ್ನುವಂಥದ್ದನ್ನು ಮುಂದಕ್ಕೆ ಹೋಗ್ತಾ ಇಲ್ಲ, ಅಲ್ಲಿಗೆ ನಿಂತುಬಿಟ್ಟಿದ್ದಾರೆ. ಯೇಸುಕ್ರಿಸ್ತನು ದೈವತ್ವವನ್ನು ಹೊಂದಿರತಕ್ಕಂಥ ದೈವವೇ, ಆದರೆ ಯೇಸುಕ್ರಿಸ್ತನಿಗೂ ಕೂಡ ಯಾರಿದ್ದಾರೆ, ದೇವರಿದ್ದಾರೆ. ಯೇಸುಕ್ರಿಸ್ತನ ಬಾಯಿ ಮಾತಲ್ಲೇ ಒಂದ್ಸರಿ ನಾವು ಆಲೋಚನೆ ಮಾಡಿದ್ರೆ, ಯೋಹಾನ್ ಬರೆಸುವಾರ್ತೆ 20ನೇ ಅಧ್ಯಾಯದಲ್ಲಿ ಸ್ವತಃ ಕರ್ತನಾದ ಯೇಸುಕ್ರಿಸ್ತನವರೇ ಹೇಳ್ತಕ್ಕಂಥ ಮಾತು. 20ನೇ ಅಧ್ಯಾಯ 17ನೇ ವಚನದಲ್ಲಿ ಕರ್ತನಾದ ಯೇಸುಕ್ರಿಸ್ತನು ಪುನರುತ್ಥಾನ ಆದಮೇಲೆ ಮರಿಯಳಿಗೆ ಕಾಣಿಸ್ಕೊಂಡಂಥ ಸಂದರ್ಭ ಅದು. 16ನೇ ವಚನದಲ್ಲಿ 17ನೇ ವಚನ ಒಂದು ಸಾರಿ ಗಮನಿಸೋಣ. ನನ್ನನ್ನು ಹಿಡಿಯಬೇಡ, ಯಾಕೆಂದರೆ ನಾನು ಇನ್ನೂ ತಂದೆಯ ಬಳಿಗೆ ಏರಿ ಹೋದವನಲ್ಲ, ನೀನು ನನ್ನ ಸಹೋದರರ ಬಳಿಗೆ ಹೋಗಿ ನಾನು ನನ್ನ ತಂದೆಯೂ ನಿಮ್ಮ ತಂದೆಯೂ ನನ್ನ ದೇವರು ನಿಮ್ಮ ದೇವರೂ ಆಗಿರುವ ಆತನ ಬಳಿಗೆ ಏರಿ ಹೋಗುತ್ತೇನೆ ಎಂದು ಅವರಿಗೆ ಹೇಳು ಅಂದನು ಅಂತ ಹೇಳ್ತಾನೆ. ಅಂದರೆ ಯೇಸುಕ್ರಿಸ್ತನು ಏನು ಹೇಳ್ತಾ ಇದ್ದಾನೆ, ನನ್ನ ತಂದೆಯೂ ನಿಮ್ಮ ತಂದೆಯೂ, ನನ್ನ ದೇವರು ನಿಮ್ಮ ದೇವರು ಅಂತ ಹೇಳ್ತಾನೆ. ಅಂದರೆ ಯೇಸುಕ್ರಿಸ್ತನಿಗೆ ಯಾರಿದ್ದಾರೆ, ದೇವರಿದ್ದಾರೆ ಅನ್ನುವಂಥದ್ದು ವಿಶೇಷವಾದಂಥ ಸಂಗತಿ ಕ್ರೈಸ್ತರು ತಿಳ್ಕೊಬೇಕಾದದ್ದು. ಸೊ ಹಾಗಾಗಿ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ತಂದೆಯೂ ದೇವರೂ ಆಗಿರುವ ಆತನಿಗೆ ಸ್ತೋತ್ರವಾಗಲಿ. ನೆಕ್ಸ್ಟು, ಆತನು ಯೇಸುಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿದ್ದರಲ್ಲಿ ತನ್ನ ಮಹಾಕರುಣಾನುಸಾರವಾಗಿ ನಮ್ಮನ್ನು ತಿರುಗಿ ಜೀವಿಸುವಂತೆ ಮಾಡಿ ಜೀವಕರವಾದ ನಿರೀಕ್ಷೆಯನ್ನು ನಮ್ಮಲ್ಲಿ ಹುಟ್ಟಿಸಿದ್ದಾನೆ ಅಂತ ಹೇಳ್ತಾನೆ. ನಮ್ಮಲ್ಲಿ ಜೀವಕರವಾದಂಥ ನಿರೀಕ್ಷೆ ಹುಟ್ಟೋದಕ್ಕೆ ಕಾರಣ ಯಾರು ಅಂತಂದರೆ ಕರ್ತನಾದ ಯೇಸುಕ್ರಿಸ್ತನು. ಈಗ ತನ್ನ ತಂದೆಯನ್ನೇ ಬದುಕಿಸ್ಲಿಲ್ಲ ಅಂತ, ತನ್ನ ತಂದೆ ತನ್ನ ಮಗನನ್ನೇ ಬದುಕಿಸ್ಲಿಲ್ಲ ಅಂತಂದರೆ ಇನ್ನು ನಮ್ಮನ್ನು ಹೆಂಗೆ ಬದುಕಿಸ್ತಾನೆ ಅಂತ ಅನ್ನೋದಕ್ಕೆ ಒಂದು ದಾರಿ ಇತ್ತು ತಾನೆ. ಈಗ ಉದಾಹರಣೆಗೆ ನಾನೊಬ್ಬ ಬೈಬಲ್ ಇನ್ಸ್ಟ್ರಕ್ಚರ್ ಅಂದರೆ ಬೈಬಲ್ನ ವ್ಯಾಖ್ಯಾನ ಮಾಡ್ತಕ್ಕಂಥ ಒಬ್ಬ ಸುವಾರ್ತಿಕ ಅಥವಾ ಒಬ್ಬ ಉಪದೇಶಕ ಅಂತ ಇಟ್ಕೊಳ್ಳಿ. ಈಗ ನನ್ನ ಹೊಟ್ಟೆಲಿ ಹುಟ್ಟಿದಂಥ ಮಕ್ಕಳಿಗೆ ನಾನು ಈ ಉಪದೇಶನ ಕಲಿಸ್ಲಿಲ್ಲ, ಅದರ ಪ್ರಕಾರ ಅವ್ರನ್ನ ಬೆಳೆಸಲಿಲ್ಲ ಅಂತಂದರೆ ನೀವೆಲ್ಲ ಏನಂತೀರಿ, ಏನು ಬೋಧನೆ ಮಾಡ್ತಾನಪ್ಪ, ಮೊದಲು ಅವ್ರ ಮಕ್ಕಳನ್ನೇ ಬೆಳೆಸಿಲ್ಲ ಸರಿಯಾಗಿ, ಅವ್ರ ಮಕ್ಕಳೇ ಸರಿಗಿಲ್ಲ, ನಮಗೇನು ಬೋಧನೆ ಮಾಡ್ತಾನೆ, ಇದನ್ನ ಮಾತಲ್ಲಿ ಏನು ಪವರ್ ಇದೆ, ಇದನ್ನ ಮಾತು ಕೇಳೋಕ್ಕೆ ನಾವು ಯಾಕೆ ಬರ್ಬೇಕು ಸುಮ್ಮನೆ, ಅವಂದೇ ಮೂರ ಬಟ್ಟೆ ಬದುಕಿದು, ಅವಂದೇ ಸರಿಗಿಲ್ಲ ಸಮಾಜದಲ್ಲಿ, ಇನ್ನೇನು ಬದುಕು ಅಂತ ಹೇಳ್ತಾನೆ. ಸಾಮಾನ್ಯವಾಗಿ ಅಂದೇ ಅಂತೀವಿ ನಾವು. ಈಗ ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂಬುದಾಗಿ ತಂದೆಯಾದ ದೇವರು ತನ್ನ ಮಗನಾದ ಯೇಸುಕ್ರಿಸ್ತನ ಬಗ್ಗೆ ಒಂದು ಡಿಕ್ಲರೇಷನ್ ಕೊಟ್ಟಾಗ ಸತ್ತಂಥ ಯೇಸುಕ್ರಿಸ್ತನನ್ನು ಹಾಗೆ ಬಿಟ್ಟುಬಿಟ್ರೆ ಇನ್ನು ನಿಮ್ಮನ್ನು ಏನು ಎಬ್ಬಿಸ್ತಾನೆ ಅಂತ ಅನ್ಬೋದಲ್ವಾ. ಸೊ ಅದಕ್ಕೆ ಅವಕಾಶ ಕೊಡಲಿಲ್ಲ ದೇವರು. ಅದಕ್ಕೆ ಸತ್ತಂಥ ಯೇಸುಕ್ರಿಸ್ತನನ್ನು ಆತನು ಏನು ಮಾಡಿದ್ದಾನೆ, ಎಬ್ಬಿಸಿದ್ದರಲ್ಲಿ ನಮ್ಮನ್ನು ಕೂಡ ಏನು ಮಾಡಿದ್ದಾನೆ, ತಿರುಗಿ ಜೀವಿಸುವಂತೆ ಮಾಡಿದ್ದಾನೆ. ನಾವು ಕೂಡ ತಿರುಗಿ ಹೇಳ್ತೀವಿ ಅನ್ನೋಂಥ ಒಂದು ಮೆಂಟಾಲಿಟಿ, ಮನಸ್ಥಿತಿಯನ್ನು ಇವತ್ತು ನಮ್ಮಲ್ಲಿ ಹುಟ್ಟಿಸಿದ್ದಾನೆ. ಸೊ ಹಾಗಾಗಿ ಇಂಥ ಒಂದು ನಿರೀಕ್ಷೆಯನ್ನು ನಮ್ಮಲ್ಲಿ ಹುಟ್ಟಿಸಿ 4ನೇ ವಚನ ನೋಡಿ, ನಮ್ಮನ್ನು ಲಯ ಕಳಂಕ ಕ್ಷಯಗಳಿಲ್ಲದ ಬಾಧ್ಯತೆಯನ್ನು ಎದುರು ನೋಡುವವರನ್ನಾಗಿ ಮಾಡಿದನು ಅಂತ ಹೇಳ್ತಾನೆ. ಅಂದರೆ ನಾವು ಏನನ್ನು ಎದುರು ನೋಡ್ತಾ ಇದ್ದೀವಿ, ಲಯ ಅಂದ್ರೇನು, ನಶಿಸುವಂಥದ್ದು, ನಾಶವಾಗುವಂಥದ್ದು. ಲಯ ಮತ್ತು ಕಳಂಕ ಅಂತಂದರೆ ಒಂದು ಪ್ಯೂರಿಟಿ ಇಲ್ಲದೆ ಇರತಕ್ಕಂಥದ್ದು, ಪವಿತ್ರತೆ ಇಲ್ದಿರತಕ್ಕಂಥದ್ದು, ಅಪವಿತ್ರತೆ ಅಂತ. ಕಳಂಕ ಅಂದರೆ ಅಪವಿತ್ರತೆ. ಕಳಂಕ ಇಲ್ಲ, ಅಲ್ಲಿ ಅಪವಿತ್ರತೆ ಇಲ್ಲ, ಕಪ್ಪು ಚುಕ್ಕೆ ಇಲ್ಲ, ವೈಟ್, ಪ್ಯೂರ್ ವೈಟ್. ಲಯ ಕಳಂಕ
ಕ್ಷಯಗಳಿಲ್ಲದ ಕ್ಷಯ 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 ಅಂತಂದರೆ ದಿನದಿಂದ ದಿನಕ್ಕೆ ಏನಾಗೋದದು ಕ್ಷಯಿಸುವಂಥದ್ದು. ಅಂಥದ್ದು ಯಾವುದೂ ಇಲ್ಲದ ಬಾಧ್ಯತೆಯನ್ನು ಎದುರು ನೋಡುವವರನ್ನಾಗಿ ಮಾಡಿದನು. ಅಂಥ ಬಾಧ್ಯತೆಯನ್ನು ಎದುರು ನೋಡ್ತಾ ಇದ್ದೀವಿ ನಾವು. ಅವರು ಕ್ರೈಸ್ತರು ಅಂತಂದರೆ ಸುಮ್ಮನೆ ಅಲ್ಲ. ಕ್ರೈಸ್ತರು ಅಂತಂದರೆ ಲಯ ಕಳಂಕ ಕ್ಷಯಗಳಿಲ್ಲದ ಬಾಧ್ಯತೆಯನ್ನು ಎದುರು ನೋಡುವವರನ್ನಾಗಿ ನಮ್ಮನ್ನು ಮಾಡಿದ್ದಾನೆ. ಆ ಬಾಧ್ಯತೆಯು ನಿಮಗೋಸ್ಕರ ಪರಲೋಕದಲ್ಲಿ ಇಟ್ಟಿರುವುದು. ನಿಮಗೋಸ್ಕರ ಯಾರ್ಯಾರು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡು ಶ್ರೇಷ್ಠವಾದ ಹೆಸರನ್ನು ಅವರು ಮುಂದುವರಿಸ್ಕೊಂಡು ಹೋಗ್ತಾರೋ ಅವ್ರ ಜೀವಿತದಲ್ಲಿ, ಅಂಥವರಿಗೋಸ್ಕರ ಆತನು ಪರಲೋಕದಲ್ಲಿ ಆ ಬಾಧ್ಯತೆಯನ್ನು ಇಟ್ಟಿದ್ದಾನೆ. ಅದು ಯಾವಾಗ ಪ್ರತ್ಯಕ್ಷ ಆಗುತ್ತಂತಂದರೆ ಅಂತ್ಯಕಾಲದಲ್ಲಿ ಪ್ರತ್ಯಕ್ಷವಾಗುವುದಕ್ಕೆ ಸಿದ್ಧವಾಗಿರುವ ರಕ್ಷಣೆಯು ನಂಬುವವರಾದ ನಮಗೆ ದೊರೆಯಬೇಕೆಂದು ದೇವರು ನಿಮ್ಮನ್ನು ತನ್ನ ಬಲದಿಂದ ಕಾಯ್ತಾನೆ ಅಂತ ಹೇಳ್ತಾನೆ. ಅಂದರೆ ದೇವರು ಇವತ್ತು ನಮ್ಮನ್ನು ಕಾಯ್ತಾ ಇದ್ದಾನೆ. ಯೇಸು ಕ್ರಿಸ್ತನು ಆ 7 ಸಭೆಗಳಲ್ಲಿ ಹೇಳ್ತಾ ಇದ್ದಾನಲ್ಲ, ಬಲ್ಲೆನು ಅಂತ ಹೇಳ್ಬಿಟ್ಟು ಅಷ್ಟೆಲ್ಲ ವೀಕ್ ಇದ್ದರೂ ಕೂಡ ಬಿಟ್ಬಿಡ್ತಾ ಇಲ್ಲ. ಏನು ಮಾಡ್ತಾ ಇದ್ದಾನೆ? ಅವ್ರನ್ನ ಕಾಪಾಡ್ತಾ ಇದ್ದಾನೆ. ಅವನ ಬಲದಿಂದ ಕಾಪಾಡ್ತಾನೆ. ಇವತ್ತು ನಮ್ಮಲ್ಲಿ ಕೂಡ ವೀಕ್ನೆಸ್ ಇರ್ಬೋದು, ನಮ್ಮಲ್ಲಿ ಬಲಹೀನತೆ ಇರ್ಬೋದು. ನಮ್ಮನ್ನು ಹಂಗೆ ಬಿಟ್ಬಿಡ್ತಾ ಇದ್ದಾನೆ? ನಮ್ಮನ್ನು ಕಾಪಾಡ್ತಾ ಇದ್ದಾನೆ. ತನ್ನ ಬಲದಿಂದ ಕಾಪಾಡ್ತಾ ಇದ್ದಾನೆ. ಕಾಪಾಡ್ಬಿಟ್ಟು ಯಾತಕ್ಕೋಸ್ಕರ ಕಾಪಾಡ್ತಾ ಇದ್ದಾನೆ ಅಂತಂದರೆ ಇಲ್ಲಿದೆ ನೋಡಿ, ಸಿದ್ಧವಾಗಿರುವ ರಕ್ಷಣೆಯನ್ನು ನಂಬುವವರಾದ ನಿಮಗೆ ದೊರೆಯಬೇಕೆಂದು. ಆ ರಕ್ಷಣೆ ನಿಮಗೆ ದೊರೆಯಬೇಕು. ಶಾಶ್ವತ ರಾಜ್ಯದ ವಾರಸತ್ವವನ್ನು ನೀವು ಪಡ್ಕೊಳ್ಬೇಕು. ಅಲ್ಲಿವರೆಗೂ ನಿಮ್ಮನ್ನು ಏನು ಮಾಡ್ತಾ ಇದ್ದಾನೆ? ಕಾಪಾಡ್ತಾನೆ. ತನ್ನ ಬಲದಿಂದ ಕಾಪಾಡ್ತಾ ಇದ್ದಾನೆ. ಇವತ್ತಿನವರೆಗೂ ಭೂಮಿ ಮೇಲೆ ನಮ್ಮನ್ನು ಬದುಕಿಸ್ತಾ ಇದ್ದಾನೆ. ನಮ್ಮ ಜೊತೆಲಿದ್ದಂಥವರು ಎಷ್ಟೋ ಜನ ಏನಾದರೂ ಮಣ್ಣಾಗಿ ಹೋಗ್ಬಿಟ್ರು, ಧೂಳಾಗಿ ಹೋಗ್ಬಿಟ್ರು. ಅವ್ರ ಗುರುತು ಪರಿಚಯ ಇಲ್ಲ, ಅವ್ರ ನೆನಪೇ ಇಲ್ಲ. ಇವತ್ತಿಗೂ ಕೂಡ ನಮ್ಮನ್ನು ಕಾಪಾಡ್ತಾ ಇದ್ದಾನೆ. ತನ್ನ ಬಲದಿಂದ ಕಾಪಾಡ್ತಾ ಇದ್ದಾನೆ. ನನ್ನ ಮಗ, ನಾನು ಪ್ರೀತಿಸುವಂಥ ಮಗಳು, ನನ್ನ ಮಗನಾದಂಥ ಯೇಸು ಕ್ರಿಸ್ತನಲ್ಲಿ ಈತನಿಗೆ ರಕ್ಷಣೆಯನ್ನು ಕೊಟ್ಟಿದ್ದೀನಿ. ಈತನನ್ನು ನೀತಿವಂತನೆಂಬುದಾಗಿ ನಿರ್ಣಯಿಸಿದ್ದೀನಿ. ಅಂತ್ಯಕಾಲದಲ್ಲಿ ಪ್ರತ್ಯಕ್ಷವಾಗುವುದಕ್ಕೆ ಇಡಲ್ಪಟ್ಟಂಥ ಆ ನಿತ್ಯ ಜೀವನ ರಕ್ಷಣೆಯನ್ನು ಇವನು ಹೊಂದಬೇಕು ಅಂತ ಹೇಳ್ಬಿಟ್ಟು ಏನು ಮಾಡ್ತಾ ಇದ್ದಾನೆ? ನಮ್ಮನ್ನು ಬಲದಿಂದ ಕಾಯ್ತಾ ಇದ್ದಾನೆ. ನಮ್ಮನ್ನು ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ ಅಂತ ಹೇಳ್ತಾನೆ. ತನ್ನನ್ನು ಪ್ರೀತಿಸುವವರಿಗೆ ನಿದ್ರೆಯಲ್ಲೂ ಕೂಡ ಏನು ಮಾಡ್ತಾನೆ? ಆಹಾರವನ್ನು ಕೊಟ್ಟು ನಡೆಸ್ತಾನೆ ಅಂತ ಹೇಳ್ತಾನೆ. ಹಾಗಾಗಿ ನಿದ್ರೆ ಅನ್ನೋದು ಕೂಡ ಮನುಷ್ಯನಿಗೆ ಭಾಳ ಇಂಪಾರ್ಟೆಂಟು. ನಿದ್ರೆಯಲ್ಲಿ ದೇಹಕ್ಕೆ ಬೇಕಾದಂಥ ಎಲ್ಲವುಗಳನ್ನು ದೇಹ ತಾನೇ ಏನು ಮಾಡ್ತದೆ? ಅದು ರಿಕವರಿ ಮಾಡ್ಕೊತದೆ. ಅದಕ್ಕೆ ನಿದ್ರೆ ಹೆಂಗೆ ಮಾಡಬೇಕು ಅಂತಂದರೆ, ನಾನು ನಿದ್ರೆ ಮಾಡಿದ್ದೀನಿ ಅಂತೇಳಿ ನನಗೆ ಗೊತ್ತಾಗಬಾರ್ದು. ನಾನು ಸತ್ತಿದ್ದೆ, ಬೆಳಿಗ್ಗೆ ಮತ್ತೇನು ಮಾಡಿದ್ದೀನಿ? ಎದ್ದಿದ್ದೀನಿ ಅಂತ ಆ ರೀತಿ ಎದ್ದೇಳಬೇಕು. ಅದು ದೇವರು ನಮ್ಮನ್ನು ಕಾಪಾಡ್ತಾನೆ ಅಂತೇಳಿ. ಸೊ ಹಾಗಾಗಿ ಆತನು ನಮ್ಮನ್ನು ಏನು ಮಾಡ್ತಾನೆ ಅಂತಂದರೆ ಕಾಪಾಡ್ತಾ ಇದ್ದಾನೆ. ನೆಕ್ಸ್ಟು ಮುಂದಕ್ಕೆ 5ನೇ ವಚನದ ಕೊನೆ ಭಾಗದಲ್ಲಿ ದೇವರು ನಿಮ್ಮನ್ನು ತನ್ನ ಬಲದಿಂದ ಕಾಯ್ತಾನೆ. 6ನೇ ವಚನ ನೋಡಿ, ಇಂಪಾರ್ಟೆಂಟು. ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿದ್ದು ದುಃಖಿಸುವವರಾಗಿದ್ದರೂ, ಪೇತ್ರನ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 6ನೇ ವಚನ. ನೀವು ಸದ್ಯಕ್ಕೆ ಸ್ವಲ್ಪ ಕಾಲ, ನಾವು ಎಲ್ಲಿ ನೋಡಿದ್ವಿ? ಸ್ಮರಣ ಸಭೆಯಲ್ಲಿ. ಸ್ಮರಣ ಸಭೆ ಏನು? ನಿನಗಿರುವಂಥ ಕಷ್ಟಗಳನ್ನು, ಹಿಂಸೆಗಳನ್ನು ನಾನು ಬಲ್ಲೆನು. 10 ದಿನಗಳ ಕಾಲ ನಿನಗೆ ಏನಾಗ್ತವೆ? ಈ ಕಷ್ಟಗಳು ಇರ್ತವೆ ಅಂತೇಳಿ. 10 ದಿನಗಳಂದ್ರೆ ಏನರ್ಥ? ಸ್ವಲ್ಪ ಕಾಲ. ಸೊ ನೀತಿ ನಿಮಿತ್ತವಾಗಿ ನಿನಗಿರ್ತಕ್ಕಂಥ ಕಷ್ಟಗಳು ಸ್ವಲ್ಪ ಕಾಲ. ಆ ಕಷ್ಟಗಳು ಕೂಡ ಬಂದದ್ದು ಯಾವುದರಿಂದ? ದೇವರ ಚಿತ್ತಾನುಸಾರವಾಗಿ. ಇವತ್ತು ನನ್ನ ಮೇಲೆ, ನಿನ್ನ ಮೇಲೆ ಸೈತಾನನ ಅಧಿಕಾರ ನಡೆಸಬೇಕು ಅಂತಂದರೆ ಪರ್ಮಿಷನ್ ಎಲ್ಲಿಂದ ತೊಗೋಬೇಕು? ದೇವರಿಂದ ಪಡ್ಕೊಂಡ್ರೇ ನನ್ನ ಮೇಲೆ ಅಧಿಕಾರ ಸೈತಾನಿಗೆ ನಡೆಸೋಕ್ಕೆ. ದೇವರ ಅಧಿಕಾರ, ಪರ್ಮಿಷನ್ನು ಸೈತಾನಿಗೆ ಇಲ್ಲ ಅಂತಂದರೆ ನಮ್ಮ ಮೇಲೆ ಆತನು ಯಾವ ಅಧಿಕಾರ ನಡೆಸೋಕ್ಕೆ ದಾರಿ ಇಲ್ಲ. ಆತನ ದೂರ ನಿಂತ್ಕೊಂಡು ನಮ್ಮನ್ನು ಶೋಧಿಸ್ಬೋದು, ಟೆಂಪ್ಟ್ ಮಾಡ್ಬೋದು ಹೊರತಾಗಿ ನಮ್ಮ ಮೇಲೆ ಅಧಿಕಾರ ನಡೆಸುವುದಕ್ಕೆ ಅಧಿಕಾರ ದೇವರಿಂದ ಪಡ್ಕೋಬೇಕಾಗತ್ತೆ ಸೈತಾನ. ಸೊ ಹಾಗಾಗಿ ಸ್ವಲ್ಪ ಕಾಲ ನೀವು ದೇವರ ಚಿತ್ತಾನುಸಾರವಾಗಿ ನಾನಾ ಕಷ್ಟಗಳಲ್ಲಿದ್ದು ದುಃಖಿಸುವವರಾಗಿದ್ದರೂ ಆ ಪದವಿಯನ್ನು ಆಲೋಚಿಸಿ ಹರ್ಷಿಸುವವರಾಗಿದ್ದೀರಿ. ಕ್ರೈಸ್ತರು ಇವರು ಯಾವ ಪದವಿ? ಲಯ ಕಳಂಕ ಕ್ಷಯಗಳಿಲ್ಲದ ಬಾಧ್ಯತೆ. ಆ ಪದವಿಯನ್ನು ನೀವು ಆಲೋಚಿಸಿ ಏನಾಗಿದ್ರಿ? ಈ ಕಷ್ಟಗಳು ನನಗೇನು ಅಲ್ಲ ಬಿಡ್ರಿ, ಸಂತೋಷಿಸುವವರಾಗಿದ್ದೀರಿ ಅಂತ. ಅವರು ಕ್ರೈಸ್ತರು. ಅಂಥವರು ಈ ಓಟನ್ನು ಓಡೋದಕ್ಕೆ ಸಾಧ್ಯ ಅಂತ ಹೇಳ್ತಾನೆ. ಈ ಗುರಿಯನ್ನು ಮುಟ್ಟೋದಕ್ಕೆ ಸಾಧ್ಯ ಅಂತ ಹೇಳ್ತಾನೆ. 7ನೇ ವಚನ ಭಾಳ ಇಂಪಾರ್ಟೆಂಟು. ಬಂಗಾರವು ನಾಶವಾಗುವಂಥದ್ದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುವುದುಂಟಷ್ಟೇ. ಬಂಗಾರ ನಾಶ ಆಗುತ್ತಾ? 100% ಆಗುತ್ತೆ. ಇಟ್ಟಲ್ಲಿಟ್ಟರೆ ಬಂಗಾರ ಏನಾಗುತ್ತೆ? ಕೊಳ್ತೋಗುತ್ತೆ. ಅದರ ವ್ಯಾಲ್ಯೂ ಏನಾಗುತ್ತೆ? ಕಡಿಮೆ ಆಗ್ತಾ ಬರ್ತದೆ. ಅದು ಒಂದಲ್ಲ ಒಂದಿನ ಅದಕ್ಕೆ ಎಕ್ಸ್ಪೈರಿ ಡೇಟ್ ಇದೆ. ಬಂಗಾರ ನಾಶವಾಗುವಂಥದ್ದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುವುದುಂಟೆ. ಅಂದರೆ ಅದರ ವ್ಯಾಲ್ಯೂ ಜಾಸ್ತಿ ಆಗಬೇಕು ಅಂತಂದರೆ ಅದು ಬೆಂಕಿಗೆ ಏನಾಗಬೇಕು? ಅದು
ಹಾಕ್ಲೇಬೇಕು. ಪುಟ ಹಾಕಿದ್ರೇ ಅದ್ರ ಪ್ಯೂರಿಟಿ ಎಷ್ಟು, ಅದ್ರ ಕ್ವಾಲಿಟಿ ಎಷ್ಟು ಅಂತೇಳಿ ಗೊತ್ತಾಗೋದು ಅಂತ. ಸೊ ಬಂಗಾರಕ್ಕಿಂತಲೂ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆ ಅಂತ ಹೇಳ್ತಾನೆ. ಅಂದರೆ ಈಗ ನಮ್ಮ ನಂಬಿಕೆ ಯಾವುದಕ್ಕಿಂತ ಜಾಸ್ತಿ ಇವಾಗ? ಬಂಗಾರಕ್ಕಿಂತಲೂ ಜಾಸ್ತಿ. ಬಂಗಾರ 1 ಗ್ರಾಮಿಗೆ ಎಷ್ಟು ಇವಾಗ? ಮಿನಿಮಮ್ಮು 10,000 ರೂಪಾಯಿ ಎಷ್ಟಿದೆಯಲ್ಲ ಅದು 1 ಗ್ರಾಮ್. ಎಷ್ಟು ಆನಂದ್ ಬ್ರದರ್? 9,000. ಬೇಡ, ಒಂದು 10,000 ಇಟ್ಕೊಂಡ್ಬಿಡಿ. 1 ಗ್ರಾಮಿಗೆ 10,000 ರೂಪಾಯಿ ಮಿನಿಮಮ್, ಹೆಚ್ಚು ಕಡಿಮೆ ಅಪರಂಜಿ ಚಿನ್ನ ಅವೆಲ್ಲ ಸೇರ್ಕೊಂಡ್ರೆ. 1 ಗ್ರಾಮ್ ಬಂಗಾರಕ್ಕೆ 10,000 ರೂಪಾಯಿ ಅಂತಂದರೆ ನಮ್ಮದು 1 ಗ್ರಾಮ್ ನಂಬಿಕೆಗೆ ಎಷ್ಟು? 1 ಗ್ರಾಮ್ ನಂಬಿಕೆಗೆ ಎಷ್ಟು ಇವಾಗ? ಅದಕ್ಕಿಂತ ಅಮೂಲ್ಯ, ಬಂಗಾರಕ್ಕಿಂತಲೂ ಅಮೂಲ್ಯವಾದದ್ದು ಅಂತ ಹೇಳ್ತಾರೆ. ಅಮೂಲ್ಯ ಅಂತಂದರೆ ಅಮೂಲ್ಯ ಅಂತ, ಅದಕ್ಕೆ ಬೆಲೆ ಕಟ್ಟಲಾಗಲಾರ್ದಂಥದ್ದು ಅಂತ. ಅಂಥ ವಿಶ್ವಾಸ, ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನ ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ, ಪ್ರಭಾವ, ಮಾನಗಳನ್ನುಂಟು ಮಾಡುವುದು ಅಂತ ಹೇಳ್ತಾನೆ. ಕೀರ್ತಿ, ಪ್ರಭಾವ, ಮಾನ, ಇವುಗಳಲ್ಲಿ ನಾವು ಶೋಧಿತರಾಗಬೇಕು ಅಂತ ಹೇಳ್ತಾನೆ. ಶೋಧಿತರಾದ್ರೇ ನಮಗೆ ಕೀರ್ತಿ, ಪ್ರಭಾವ, ಮಾನ ಉಂಟಾಗೋದು ಅಂತ ಹೇಳ್ತಾನೆ. ಅದಕ್ಕೆ ನೀವು ಒಂದು ಸಾರಿ ಗಮನಿಸಿ, ಆಸ್ಯಸೀಮೆಯಲ್ಲಿರ್ತಕ್ಕಂಥ 7 ಸಭೆಗಳ ವಿಷಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಏನು ಮಾಡ್ತಾನೆ ಅಂತಂದರೆ, ಅವರ ಬಲಗಳನ್ನು ಕೂಡ ಹೇಳ್ತಾನೆ, ಅವರ ಬಲಹೀನತೆಗಳನ್ನು ಕೂಡ ಹೇಳ್ತಾನೆ, ಅವರ ಬಲದ ವಿಚಾರವಾಗಿ ಅವ್ರನ್ನ ಪ್ರೋತ್ಸಾಹ ಪಡ್ತಾನೆ, ಅವರ ಬಲಹೀನತೆಗಳ ವಿಷಯದಲ್ಲಿ ಕೂಡ ಇನ್ನೂ ಏನು ಮಾಡ್ತಾನೆ, ಅವ್ರನ್ನ ಪ್ರೋತ್ಸಾಹ ಮಾಡ್ತಾನೆ. ಯಾಕೆಂತಂದರೆ ನೀವು ಇದರಲ್ಲಿ ಪ್ಯೂರ್ ಆಗಬೇಕು, ಈ ಕಷ್ಟಗಳಲ್ಲಿ ನೀವು ಪರಿಪೂರ್ಣರಾಗಬೇಕು. ಜೀವದಾಯಕ ವೃಕ್ಷ ಕೊಡ್ತೀನಿ, ಜೀವಮ ಜಯಮಾಲೆ ಕೊಡ್ತೀನಿ, ನಿನ್ನ ದೀಪಸ್ತಂಭದಲ್ಲಿ ನಾನು ಹಾಗೆ ನೆಲೆಗೊಳಿಸ್ತೀನಿ, ಅದರ ಮಧ್ಯದಲ್ಲಿ ನಾನು ತಿರುಗಾಡ್ತೀನಿ. ಇವೆಲ್ಲ ಹಾಮಿ ಕೊಡ್ತಾ ಇದ್ದಾನೆ. ಕಷ್ಟಗಳಲ್ಲಿ ತನ್ನ ಪ್ರಜೆಗಳನ್ನು ಕರ್ತನಾದ ಯೇಸು ಕ್ರಿಸ್ತನು ಏನು ಮಾಡ್ತಾನೆ ಅಂತಂದರೆ ಎನ್ಕರೇಜ್ ಮಾಡ್ತಾನೆ. ಸೊ ಅಂಥವ್ರು ಕ್ರೈಸ್ತರು. ಸೊ ಹಾಗಾಗಿ ಕ್ರಿಶ್ಚಿಯಾನಿಟಿ ಅನ್ನತಕ್ಕಂಥದ್ದು ಬಹಳ ವಿಶೇಷವಾದದ್ದು ಪ್ರೇಯರ್. ಲೋಕದಲ್ಲಿ ಬಹಳ ಉನ್ನತವಾದಂಥ ಸ್ಥಿತಿಯಲ್ಲಿ ಈ ಕ್ರೈಸ್ತತ್ವ ಇವತ್ತು ದೇವರು ಬೆಳೆಸ್ತಾ ಇದ್ದಾನೆ, ಕ್ರಿಶ್ಚಿಯಾನಿಟಿಯನ್ನು. ಸೊ ಇಂಥ ಒಂದು ಕ್ರೈಸ್ತತ್ವವನ್ನು ತಮ್ಮ ಜೀವಿತದಲ್ಲಿ ಅಳವಡಿಸ್ಕೊಂಡಿರ್ತಕ್ಕಂಥ ಎಷ್ಟೋ ಮಹನೀಯರು ಏನು ಮಾಡಿದ್ದಾರೆ ಅಂತಂದರೆ, ಇಬ್ರಿಯ ಪತ್ರಿಕೆಯಲ್ಲಿ ಒಂದು ವಿಷಯವನ್ನು ನೋಡ್ಬಿಟ್ಟು ಈ ಭಾಗನ ಮುಗಿಸುವಂಥ ಪ್ರಯತ್ನ ಮಾಡೋಣ. ಇಬ್ರಿಯರು ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ 11ನೇ ಅಧ್ಯಾಯ 34ನೇ ವಚನದಲ್ಲಿ ಇಂಥ ಶ್ರೇಷ್ಠವಾದಂಥ ಜೀವಿತದ ವ್ಯಾಲ್ಯೂ ಅವ್ರಿಗೆ ಗೊತ್ತು, ಇದ್ರದ್ದು ಬೆಲೆ ಏನಂತ ಗೊತ್ತು ಅವರಿಗೆ, ಆ ವಿಶ್ವಾಸ ವೀರರಿಗೆ. ಅದಕ್ಕೆ ಅವ್ರು ಏನು ಮಾಡಿದ್ರು ಅಂತಂದರೆ, ಇಂಥ ಒಂದು ಶ್ರೇಷ್ಠವಾದಂಥ ಜೀವಿತವನ್ನು ಅವರು ಸ್ವತಂತ್ರಿಸಿಕೊಳ್ಳೋದಕ್ಕೋಸ್ಕರ ಸಿಂಹಗಳ 34ನೇ ವಚನ, ಸಿಂಹಗಳ ಬಾಯಿ ಕಟ್ಟಿದರು, ಬೆಂಕಿಯ ಬಲವನ್ನು ಆರಿಸಿದರು. ಯಾರು ಸಿಂಹಗಳ ಬಾಯಿ ಕಟ್ಟಿದವರು? ಯಾರು? ಅವ್ರು ಏನು ಮಾಡಿದ್ದಾರೆ? ವಿಶ್ವಾಸದಿಂದ ಸಿಂಹಗಳ ಬಾಯಿ ಏನಾಯ್ತಲ್ಲಿ ಕಟ್ಟಿದ್ದಾರೆ. ನಮಗಂತೂ ಬದುಕುವುದಂದರೆ ದೇವರೇ, ಸಾಯ್ಲಿ ಬಿಡಿ ಅಂತೇಳ್ಬಿಟ್ಟು ವಿಶ್ವಾಸದಿಂದ ಹೋಗ್ಬಿಟ್ರು ಸಿಂಹಗಳ ಗವಿಯಲ್ಲಿ. ಆ ನಂಬಿಕೆ ಬಲ ಸಿಂಹಗಳ ಬಾಯಿನೇನು ಮಾಡಿದೆ? ಕಟ್ಟಿದೆ. ದೇವರು ನೀವು ನನ್ನನ್ನು ನಂಬಿಕಸ್ತನಂತೇಳಿ ನಂಬಿದ ಮೇಲೆ ಮತ್ತು ನಾನು ಕೂಡ ನಂಬಿಕಸ್ತನಂತ ನಂಬಬೇಕು ತಾನೆ. ಸೊ ಇಂಥ ವೀರರಿದ್ದಾರೆ. ಸಿಂಹಗಳ ಬಾಯಿ ಕಟ್ಟಿದರು, ಬೆಂಕಿಯ ಬಲವನ್ನು ಏನು ಮಾಡಿದ್ದಾರೆ? ಆರಿಸಿದ್ದಾರೆ. ಯಾರವರು? ಶದ್ರಕ್, ಮೆಷಕ್, ಅಬೇದ್ನೆಗೋ. ಬೆಂಕಿ ಬಲನ ಈಗ ಬೆಂಕಿಗೆ ಆಹುತಿ ಆಗದೆ ಇರೋರು ಯಾರಿದ್ದಾರೆ ಹೇಳಿ? ಬೆಂಕಿ ಎಲ್ಲರೂ ನಾಶ ಮಾಡ್ತದೆ, ಎಂಥ ವಸ್ತುವನ್ನು ಹಾಕಿ ಅದು ನಾಶ ಮಾಡ್ತದೆ. ಅದು ಆ ಬೆಂಕಿ ಬಲನೇ ಏನು ಮಾಡಿದ್ದಾರೆ ಇವತ್ತು? ಆರಿಸ್ಬಿಟ್ಟಿದ್ದಾರೆ ಅಂತಂದರೆ ಅವರು ವೀರರು. ಎಂಥ ವೀರರು ಅವರು! ಇಂಥವರೆಲ್ಲ ಒಂದು ಟಾರ್ಗೆಟ್ ಸೆಟ್ ಮಾಡಿ ಇಟ್ಟಿದ್ದಾರೆ ನಮಗೆ. ಏನು ಮಾಡಿದ್ದಾರೆ? ಸ್ಥಾನಿಕ ಸಭೆಯಾಗಿ ನಮ್ಮ ಮುಂದೆ ಇಡಲ್ಪಟ್ಟಿರ್ತಕ್ಕಂಥ ಓಟ ಇದು, ಈ ಓಟಗಳು ಇಟ್ಟಿದ್ದಾರೆ ಅವರು. ಇಂತಿಂಥ ಓಟ ಓಡಿದೀವಿ ನೋಡಿ ನಾವು ಅಂತ ಹೇಳ್ಬಿಟ್ಟು. ಗಮನಿಸೋಣ ಮುಂದೆ ಏನೇನಾಗಿದೆ ಅಂತೇಳಿ. ಬೆಂಕಿಯ ಬಲವನ್ನು ಆರಿಸಿದರು, ಕತ್ತಿಯ ಬಾಯಿಗೆ ತಪ್ಪಿಸಿಕೊಂಡರು, ನಿರ್ಬಲರಾಗಿದ್ದು ಬಲಿಷ್ಠರಾದರು. ಅಬ್ಬಾ, ಶಾರೀರಿಕವಾಗಿ ನಿರ್ಬಲರು, ಆತ್ಮ ಸಂಬಂಧವಾದ ವಿಷಯದಲ್ಲಿ ಬಲಿಷ್ಠರು, ಈ ಲೌಕಿಕವಾಗಿ ಬಡವರು, ಆದರೆ ದೇವರ ದೃಷ್ಟಿಯಲ್ಲಿ, ಕ್ರಿಸ್ತನ ದೃಷ್ಟಿಯಲ್ಲಿ ಐಶ್ವರ್ಯವಂತರು. ಆಮೇಲೆ ಯುದ್ಧದಲ್ಲಿ ಪರಾಕ್ರಮಶಾಲಿಗಳಾದರು, ಪರರ ದಂಡುಗಳನ್ನು ಓಡಿಸಿಬಿಟ್ಟರು, ಸ್ತ್ರೀಯರು ಸತ್ತು ಹೋಗಿದ್ದ ತಮ್ಮವರನ್ನು ಪುನರುತ್ಥಾನದಿಂದ ತಿರುಗಿ ಹೊಂದಿದರು. ಸ್ತ್ರೀಯರು, ವಿಧವೆ ಮಗಳಿದ್ದಾರೆ, ಚಾರಪ್ತದ ವಿಧವೆ ಮಗಳಿದ್ದಾಳೆ. ಮಗ ಸತ್ತೋದಂಥ ಸಂದರ್ಭದಲ್ಲಿ ನಂಬಿಕೆಯಿಂದ ಏನು ಮಾಡ್ತಾರೆ? ಮಗು ಸತ್ತ ಮಕ್ಕಳನ್ನು ಪುನಃ ಅವ್ರು ಪಡ್ಕೊತಾರೆ, ಅವ್ರ ವಿಶ್ವಾಸ ಬಲದಿಂದ. ಸೊ ಇಂಥವರೆಲ್ಲರೂ ನಮಗಿವತ್ತು ಏನಾಗಿದ್ದಾರೆ? ಅವರು ನಾವು ಇಂತಿಂಥ ಓಟ ಓಡಿದೀವಿ ನೋಡಿ ಅಂತ ಹೇಳ್ತವ್ರೆ. ಅವ್ರು ಮಾತಾಡ್ತಾರೆ ಇವತ್ತು ನಮ್ಮ ಜೊತೆಗೆ. ಈ ಓಟ ಫಿಕ್ಸ್ ಮಾಡಿಟ್ಟಿದ್ದಾರೆ, ನಾನು ಇಂಥ ಓಟ ಓಡಿದ್ದೀನಿ, ನೀವು ಓಡಿ. ನಾವು ದೇವರ ಮೇಲೆ ವಿಶ್ವಾಸದಿಂದ, ದೇವರ ಮೇಲೆ ಆತ್ಕೊಂಡು ನಂಬಿಕೆಯಿಂದ ಈ ಓಟನ ಓಡಿದ್ದೀವಿ, ನೀವು ಓಡಿ ಅಂತ ಹೇಳ್ತಾನೆ. ನೀವು ಓಡಿ ಅಂತ ಹೇಳ್ತಾನೆ. ನೆಕ್ಸ್ಟ್ 35ನೇ ವಚನದ ಕೊನೆ ಭಾಗದಲ್ಲಿ, ಕೆಲವರು ತಾವು ಯಾತನೆ ಯಂತ್ರಕ್ಕೆ ಕಟ್ಟಲ್ಪಟ್ಟಾಗ
ಶ್ರೇಷ್ಠ ಪುನರುತ್ಥಾನವನ್ನು ಹೊಂದುವುದಕ್ಕೋಸ್ಕರ ಬಿಡುಗಡೆ ಬೇಡ ಅಂತ ಹೇಳ್ತಾ ಇದ್ದಾರೆ. ಯಾತನೆ ಯಂತ್ರ, ಯಾತನೆ ಯಂತ್ರ ಅಂತಂದರೆ ನಮಗೆ ಅರ್ಥ ಆಗುವಂಥ ರೀತಿಯಲ್ಲಿ 1ನೇ ಶತಮಾನದಲ್ಲಿ ರೋಮನ್ನರು ಕ್ರೈಸ್ತರನ್ನು ಯಾವ ರೀತಿ ಹಿಂಸೆ ಪಡಿಸ್ತಾ ಇದ್ರು ಅಂತಂದರೆ, ಅವರ ಮನೋರಂಜನೆಗೋಸ್ಕರ, ಅಂದರೆ ರೋಮಾದವರ ಒಂದು ಮನೋರಂಜನೆಗೋಸ್ಕರ ದೊಡ್ಡ ದೊಡ್ಡ ಗ್ರೌಂಡ್ಗಳಲ್ಲಿ ಬೆಳಕು ಬೇಕಲ್ಲ, ಆ ಬೆಳಕಿಗೋಸ್ಕರ ಕ್ರೈಸ್ತರನ್ನ ಹಿಡ್ಕೊಂಡು ಬಂದು ಅವ್ರ ಮೇಲೆ ಟಾರು ಇದ್ಬಿಟ್ಟು ಆ ಟಾರ್ಗೆ ಬೆಂಕಿ ಹಚ್ಚಿ ಅವರು ಆ ಬೆಂಕಿಯಿಂದ ನರಳಾಡಿ ಹಿಂಗೆ ಓಡಾಡ್ಬೇಕಾದ್ರೆ ಆ ಬೆಳಕಿನಲ್ಲಿ ಇವ್ರು ಏನು ಮಾಡೋರು, ಇವರು ಆಟ ಆಡೋರು, ಬೆಳಕಿನಲ್ಲಿ ಆಟ ಆಡೋರಂತೆ. ಆಮೇಲೆ ಪ್ರಾಣಿಗಳ ಚರ್ಮ ಇರ್ತವೆ, ಪ್ರಾಣಿಗಳ ಚರ್ಮ, ಹಸಿ ಚರ್ಮ ತಂದು ನಾನು ಜೀವಂತವಾಗಿದ್ದೀನಲ್ವಾ, ನಾನು ಜೀವಂತವಾಗಿರ್ತಕ್ಕಂಥ ಈ ದೇಹದ ಮೇಲೆ ಆ ಪ್ರಾಣಿ ಚರ್ಮನ ಒದಿಸ್ಬಿಟ್ಟು ಹೊಲ್ದು ಬಿಡೋದು. ಏನಾಗುತ್ತದು ರಾಜೇಶ್ವರ ಗೊತ್ತಾ ಏನಾಗುತ್ತದು? ಅದು ಒಣಗುತ್ತಾ ಸೆಟಿತದೆ. ಅದು ಏನಾಗುತ್ತೆ, ಬಾಡಿನ ಸ್ಕ್ವೀಸ್ ಮಾಡ್ತದೆ, ಹಿಂಡ್ತದೆ. ಅದು ನೀವು ಒಂದು ಚರ್ಮ ತಗೊಳ್ಳಿ ಚರ್ಮ, ಪ್ರಾಣಿ ಚರ್ಮ ತಗೊಂಡು ಹಿಂಗೆ ಬಿಸಾಕಿ ಸುಮ್ಮನೆ ಹೊರಗಡೆ, ಅದು ಬಿಸಿಲಿಗೆ ಒಣಗಿಬಿಟ್ಟು ಏನಾಗುತ್ತೆ, ಅದು ಕಟ್ಟಿ ಆಗುತ್ತೆ. ಕಟ್ಟಿ ಮೀನ್ಸ್ ರಫ್ ಆಗುತ್ತೆ, ರಫ್ ಆಗಿಬಿಡುತ್ತೆ. ಅದನ್ನ ಹಿಂಗೆ ಮಡಚೋಕ್ಕೂ ಆಗಲ್ಲ, ಏನಾಗೋಕ್ಕಾಗಲ್ಲ. ಸೊ ಅಂಥ ಒಂದು ಪ್ರಾಣಿಗಳ ಚರ್ಮವನ್ನು ನಿನಗೆ ಒದಿಸ್ಬಿಟ್ಟು ನಿನಗೆ ಅದರಿಂದ ನೀನು ಬಿಚ್ಚಿಸ್ಕೊಂಬರ್ಬೋದಂತ ಆ ಪ್ರಾಣಿ ಚರ್ಮನ ಹೊಲ್ದುಬಿಟ್ರೆ ಆ ಪ್ರಾಣಿ ಚರ್ಮ ಒಣಗ್ತಾ ನಿನ್ನನ್ನು ಏನು ಮಾಡ್ತದೆ, ಅದು ಸ್ಕ್ವೀಸ್ ಮಾಡ್ತದೆ, ನಿನ್ನ ಹಿಂಡು ಬಿಡ್ತದೆ ನಿನ್ನನ್ನು. ಸೊ ಅಂಥ ಒಂದು ಯಾತನೆಯ ಒಂದು ನಿಮಗೆ ಕಟ್ಟಲ್ಪಟ್ಟಾಗ, ಅಯ್ಯೋ ಬೇಡ ಸರ್, ಬಿಟ್ಬಿಡಿ ಸರ್, ಯೇಸು ಕ್ರಿಸ್ತನ ನಂಬಿಕೆನ ನಾವು ಅನುಸರಿಸಂಗಿಲ್ಲ ಸರ್, ದೇವ್ರನ್ನ ಯಾರೋ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ಬಿಡ್ತೀವಿ, ಅಯ್ಯೋ ದೇವರೇ ಅಲ್ಲ ಸರ್ ಅಂತ ಹೇಳ್ಬಿಡ್ತೀವಿ, ನಮ್ಮನ್ನು ಆ ಶಿಕ್ಷೆಗೆ ಒಳಪಡಿಸ್ಬೇಡಿ ಅಂತ ಅವ್ರು ಏನು ಮಾಡಲಿಲ್ಲ, ಒಪ್ಕೊಳ್ಳಿಲ್ಲ. ಆಗ್ತೀರಾ, ಹಾಕಿ, ನಮಗೆ ಶ್ರೇಷ್ಠ ಪುನರುತ್ಥಾನ ಇದೆ, ದೇವರು ತನ್ನ ಮಗನಾದಂಥ ಯೇಸು ಕ್ರಿಸ್ತನಲ್ಲಿ ನಮ್ಮನ್ನ ಎಬ್ಬಿಸ್ಕೊಂಡು ಬರ್ತಾನೆ, ಶಾಶ್ವತವಾದಂಥ ಜೀವಿತನ ನಮಗೆ ಕೊಡ್ತಾನೆ, ಜೀವದಾಯಕವಾದಂಥ ವೃಕ್ಷದ ಫಲನ ಕೊಡ್ತಾನೆ, ಶ್ರೇಷ್ಠವಾದಂಥ ನಿಲುವಂಗಿಯನ್ನು ಕೊಡ್ತಾನೆ, ಶ್ರೇಷ್ಠವಾದ ಹೆಸರು ಕೊಡ್ತಾನೆ. ಇಂಥ ಒಂದು ಶ್ರೇಷ್ಠ ಪುನರುತ್ಥಾನ ಹೊಂದುವುದಕ್ಕೋಸ್ಕರ ನಮಗೆ ಬಿಡುಗಡೆ ಬೇಡ್ರಿ, ನಮಗೆ ಬಿಡಿಸೋದು ಬೇಡ, ನಮ್ಮನ್ನು ಆಯ್ತು ಹೊಡಿತೀರಾ ಹೊಡ್ರಿ. ಎಂಥ ವಿಶ್ವಾಸ ಅವರು. ಅಂಥವ್ರು ಏನು ಮಾಡಿದ್ದಾರೆ, ನಮ್ಮ ಮುಂದೆ ಇಟ್ಟಿದ್ದಾರೆ, ಓಟನ ಇಟ್ಟಿದ್ದಾರೆ. ಆ ಓಟನ ಇಟ್ಟಂಥವರಲ್ಲಿ ಎಲ್ಲರೂ ಇದ್ದಾರೆ, ಬಡವರಿದ್ದಾರೆ, ರಾಜರು ಇದ್ದಾರೆ, ದೇವರಿಂದ ಅಧಿಕವಾಗಿ ಆಶೀರ್ವಾದವನ್ನು ಹೊಂದಿದಂಥವ್ರು ಇದ್ದಾರೆ, ಒಬ್ಬ ವ್ಯಭಿಚಾರಿ ಕೂಡ ಇದ್ದಾಳೆ, ಸ್ತ್ರೀಯರಿದ್ದಾರೆ, ಪುರುಷರಿದ್ದಾರೆ, ಬಡವರಿದ್ದಾರೆ, ದೇವರಿಗೋಸ್ಕರ ಎಲ್ಲವನ್ನು ಕಳ್ಕೊಂಡಂಥವ್ರು ಕೂಡ ಇದ್ದಾರೆ. ಅವರೆಲ್ಲರೂ ಕೂಡ ಇವತ್ತು ನಮ್ಮ ಮುಂದೆ ಏನು ಮಾಡಿದ್ದಾರೆ ಅಂದರೆ ತಮ್ಮ ಶ್ರೇಷ್ಠವಾದಂತಹ ಓಟವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ಅಂತ ಹೇಳ್ತಾನೆ, ಸೊ ಆಮೇಲೆ ಲಾಸ್ಟ್ ಒಂದು ವಚನ ಹೇಳ್ಕೊಂಡು ಈ ಭಾಗನ ಮುಗಿಸೋಂಥ ಪ್ರಯಾಣ ಮಾಡೋಣ. 39ನೇ ವಚನ ಇಲ್ಲಿ ನಾನು ಹೇಳಿದ್ನಲ್ಲ, ಆ ಪಾಯಿಂಟ್ ಇಲ್ಲಿದೆ ನೋಡಿ. 37ನೇ ವಚನದಲ್ಲಿ ಕೆಲವರನ್ನು 37ನೇ ವಚನ, 11ನೇ ಅಧ್ಯಾಯ 37ನೇ ವಚನ, ಕೆಲವರನ್ನು ಜನರು ಕಲ್ಲೆಸೆದು ಕೊಂದರು, ಕೆಲವರನ್ನು ಗರಗಸದಿಂದ ಕೊಯ್ದು ಕೊಂದರು, ದೇವದ್ರೋಹಿಗಳಾಗಿ ಪ್ರಾಣವನ್ನು ಉಳಿಸಿಕೊಳ್ಳಿರಿ ಎಂದು ಕೆಲವರನ್ನು ಪ್ರೇರೇಪಿಸಿದರು, ಕೆಲವರನ್ನು ಕತ್ತಿಯಿಂದ ಕೊಂದರು, ಕೆಲವರನ್ನು ಕೊರತೆ, ಹಿಂಸೆ, ಬಾಧೆ ಇವುಗಳನ್ನು ಅನುಭವಿಸುವವರಾಗಿದ್ದು, ಇಲ್ಲಿದು ನೋಡಿ ಪಾಯಿಂಟ್, ಕುರಿ ಮೇಕೆಗಳ ಚರ್ಮಗಳನ್ನು ಉಟ್ಟುಕೊಂಡವರಾಗಿ ತಿರುಗಾಡಿದರು. ಕುರಿ ಮೇಕೆಗಳ ಚರ್ಮಗಳನ್ನು ಉಟ್ಟುಕೊಂಡವರಾಗಿ ತಿರುಗಾಡಿದರು. ಅದನ್ನು ಒಂದು ಸಾರಿ ಕಟ್ಕೊಳ್ಳಿ ನೋಡೋಣ. ನೀವು ಸುಮ್ಮನೆ ಒಂದು ಬೆರಳಿಗೆ ಕಟ್ಕೊಳ್ಳಿ, ಒಂದು ಚರ್ಮ ಸಿಗ್ತದಲ್ಲ, ಒಂದು ಚರ್ಮ ತೊಗೊಂಡು ಸರ್ ಒಂದಿಷ್ಟೇ ಚರ್ಮ ಕೊಡಿ ಸರ್ ಅಂತದ್ದು ಕಟ್ ಮಾಡ್ಕೊಂಡು ಸುಮ್ಮನೆ ಬೆರಳಿಗೆ ಕಟ್ಟಿ ನೋಡೋಣ. ಹಸಿದು ಕಟ್ಕೊಂಬಿಡಿ, ಒಂದು 2-3 ದಿವಸ ಹಂಗೆ ಬಿಟ್ಬಿಡಿ. ಅದು ಒಣಗಿದಾಗ ಏನಾಗುತ್ತೆ ಅಂದರೆ ನಿಮ್ಮದು ಇಡೀ ಬೆರಳಿನ ಏನು ಮಾಡ್ತದೆ, ಅದು ಸ್ಕ್ವೀಸ್ ಮಾಡಿಬಿಡ್ತದೆ, ಹಿಂಡು ಬಿಡ್ತದೆ. ಅದು ನಿಧಾನಕ್ಕೆ ಹಿಂಡ್ತದೆ, ಅದು ಇಮ್ಮಿಡಿಯೇಟಾಗಿ ಹಿಂಡಲ್ಲ. ನಿಧಾನಕ್ಕೆ ಹಿಂಡಿದಾಗ ಅದು ನಿಮ್ಮನ್ನು ನಿಧಾನಕ್ಕೆ ಏನು ಮಾಡ್ತದೆ, ಅದು ಸಾಯಿಸ್ಬಿಡ್ತದೆ ಅಂತ ಹೇಳ್ತಾನೆ. ಸೊ ಅಂಥವ್ರು ಹುಟ್ಟುಕೊಂಡು ಏನು ಮಾಡಿದ್ರು ಅಂತಂದರೆ ತಿರುಗಾಡಿದರು. ಇಂಥವರಿಗೆ ಹೇಳ್ತಾ ನೋಡಿ 38ನೇ ವಚನ, ಇಂಥವರಿಗೆ ಈ ಲೋಕವು ಯೋಗ್ಯ ಸ್ಥಳವಲ್ಲ, ಅವರು ತಮ್ಮ ದೇಶದ ಕಾಡು ಬೆಟ್ಟ ಗವಿ ಕುಣಿಗಳಲ್ಲಿ ಅಲಿಯುವವರಾಗಿದ್ದರು. 39ನೇ ವಚನ, ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆಯ ಹೆಸರನ್ನು ಸಂಪಾದಿಸಿಕೊಂಡಿದ್ದರೂ ವಾಗ್ದಾನದ ಫಲವನ್ನು ಏನು ಮಾಡಲಿಲ್ಲ, ನಿತ್ಯತ್ವ ಇನ್ನೂ ಅವ್ರಿಗೆ ಏನಾಗಿಲ್ಲ, ಇನ್ನು ರೆಸ್ಟಲ್ಲೇ ಇದ್ದಾರೆ ಅವರು. ಪರದೇಶಿನಲ್ಲಿ ಏನಾಗಿದ್ದಾರೆ ಅವರು, ರೆಸ್ಟಲ್ಲೇ ಇದ್ದಾರೆ ಅವರು. ಇನ್ನು ನಿತ್ಯ ಜೀವ ಪರಲೋಕನ ಅವ್ರಿಗೆ ಏನಾಗಿಲ್ಲ, ಇನ್ನೂ ಕೊಟ್ಟಿಲ್ಲ, ಇನ್ನು ಯಾರೂ ಎಂಟ್ರಿ ಆಗಿಲ್ಲಲ್ಲ. ಯೇಸು ಕ್ರಿಸ್ತನ ಒಬ್ಬತ್ತನ್ನು ಹೊರತುಪಡಿಸಿ ಯಾರೂ ಕೂಡ ಪರಲೋಕಕ್ಕೆ ಹೋಗಿಲ್ಲ. ಒಂದು ವೇಳೆ ಹೋಗಿದ್ದಾರೆ ಅಂತಂದರೆ ಯೇಸು ಕ್ರಿಸ್ತನ ಮಾತೆ ಸುಳ್ಳಾಗತ್ತೆ. ಹಂಗಾರೆ ಹೋಗಿದ್ದಾರೆ ಅಂತಂದರೆ ಒಂದಿಬ್ಬರು ಬರ್ತಾರೆ, ಯಾರು, ಅನೋಕ ಬರ್ತಾನೆ, ಏಲಿಯ ಬರ್ತಾನೆ, ಅವರೆಲ್ಲರೂ ಪರಲೋಕಕ್ಕೆ ಒಯ್ಯಲ್ಪಟ್ಟರು ಅಂತ ಹೇಳ್ತಾನೆ. ಮತ್ತು ಹಂಗಾದ್ರೆ ಯೇಸು ಕ್ರಿಸ್ತನ ಮಾತು ಏನಾಗುತ್ತೆ, ಸುಳ್ಳಾಗುತ್ತೆ.
ಸೊ ಅಂದರೆ ಅದು ಭಾವಾರ್ಥ ಬೇರೆ, ಅದು ಭಾವಾರ್ಥ ಬೇರೆ. ಈಗ ನಾವು ಅಂತೀವಿ, ಇಲ್ಲ ಬದ್ರ ನಿನ್ನೆ ಚೆನ್ನಾಗಿದ್ರು ಹೋದ್ರು ಅಂತ ಹೇಳ್ತೀವಿ ನಾವು. ಯಾರೋ ಸತ್ತರೆ ಏನಂತೀವಿ ನಾವು, ಇಲ್ಲ ನಿನ್ನೆ ಚೆನ್ನಾಗಿದ್ರು, ಬೆಳಗ್ಗೆನೇ ಹೋದ್ರು ಅವರು, ಎಲ್ಲಿ ಹೋದ್ರು ಪರಲೋಕಕ್ಕೆ ಹೋದ್ರು ಅಂತೇಳಿ. ಅಟ್ಟು ಹೋಗಿರೋ ಸ್ಥಳ ಯಾವುದದು? ಪರದೇಶಿ. ಎಲ್ಲರೂ ಕೂಡ ಎಲ್ಲಿಗೆ ಹೋಗ್ಬೇಕು? ಅಲ್ಲಿಗೆ ಹೋಗ್ಬೇಕು. ನೀತಿವಂತರೆಲ್ಲರೂ ವಿಶ್ರಾಂತಿಕರವಾದ ಸ್ಥಳಕ್ಕೆ ಹೋಗ್ಬೇಕು, ಅನೀತಿವಂತರೆಲ್ಲರೂ ಕೂಡ ಯಾತನ ಸ್ಥಳದಲ್ಲಿ ಇರಬೇಕು. ಎರಡೇ ಸ್ಥಳ. ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಏನು ಮಾಡ್ತಾನೆ? ಅವರೆಲ್ಲ ಕರ್ಕೊಂಡೋಗಿ ನೀತಿವಂತರಿಗೆ ನಿತ್ಯ ಜೀವ, ಅನೀತಿವಂತರಿಗೆ ನಿತ್ಯ ನರಕವನ್ನು ಅವಾಗ ಡಿಸೈಡ್ ಮಾಡ್ತಾನೆ. ಸೊ ಅಲ್ಲಿವರೆಗೂ ಇವರೆಲ್ಲರೂ ಇಲ್ಲೇ ರೆಸ್ಟಲ್ಲಿ ಇರಬೇಕು. ಇವಾಗ ಹೇಳ್ತಾನೆ, ಇವರೆಲ್ಲರೂ ನಂಬಿಕೆ ಮೂಲಕ ಒಳ್ಳೆಯ ಹೆಸರನ್ನು ಸಂಪಾದಿಸಿಕೊಂಡಿದ್ದರೂ ವಾಗ್ದಾನದ ಫಲವನ್ನು ಏನು ಮಾಡಲಿಲ್ಲ, ಅವರು ಹೊಂದಲಿಲ್ಲ. ದೇವರು ನಮಗೋಸ್ಕರ, ಅಂಡರ್ಲೈನ್ ಮಾಡ್ಕೊಳ್ಳಿ ಇವಾಗ, ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಏರ್ಪಡಿಸಿ ನಾವಿಲ್ಲದೆ ಅವರು ಸಿದ್ಧಿಗೆ ಬರಬಾರದೆಂದು ಸಂಕಲ್ಪಿಸಿದನು. ನಾವಿಲ್ಲದೆ ಅವ್ರು ಏನಾಗಬಾರ್ದು, ಅವರು ಹೋಗಂಗಿಲ್ಲ, ಎಲ್ಲರೂ ಒಟ್ಟಿಗೆ ಹೋಗಬೇಕು ಅಂತ. ಈಗ ಆಲ್ರೆಡಿ ಬಿಟ್ಟು ಅಂತ ಇಟ್ಕೊಳ್ಳಿ, ಪರಲೋಕ ಬಿಟ್ಟು ಅಂತ ಇಟ್ಕೊಳ್ಳಿ, ಅವ್ರಿಗೇನಾಗುತ್ತೆ, ಸೀನಿಯರ್ ಸಿಟಿಜನ್ ಆಗಿಬಿಡಲ್ವ ಅವರು? ಈಗ ಅಬ್ರಾಹ್ಮ ಅನ್ನೋದು, ನಿನ್ನೆ ಮೊನ್ನೆ ಬಂದು ಬಚ್ಚ ಕಣ ನೀನು, ನಾನು ಆಲ್ರೆಡಿ ಎಷ್ಟು ವರ್ಷ ಆಯಿತು ಪರಲೋಕಕ್ಕೆ ಬಂದು, ಸೀನಿಯರ್ ಸಿಟಿಜನ್ ಬಂದುಬಿಡ್ತದೆ. ಅಲ್ಲಿ ಎಲ್ಲರೂ ಏನಾಗಬೇಕು, ಈಕ್ವಲ್ ಆಗಿ ಅದನ್ನು ಅನುಭವಿಸ್ಬೇಕು. ಸೊ ಈಗ ದೇವರು ನೋಡಿ, ಅವರು ಅಷ್ಟು ಹೋರಾಟ ಮಾಡಿ ಇಂಥ ಓಟ ಇಟ್ಟರು ಕೂಡ ನೀವು ಸ್ವಲ್ಪ ಏನು ಮಾಡಿರಿ, ನೀವು ರೆಸ್ಟ್ ಮಾಡಿರಿ, ವಿಶ್ರಾಂತಿ, ಮಲಗಿ, ನೀವು ಆರಾಮಾಗಿ ಮಲಿಕಳಿ. ಇನ್ನು ನನ್ನ ಮಕ್ಕಳಿದ್ದಾರೆ, ಮಂಗಳೂರು ಕ್ರಿಸ್ತನ ಸಭೆ ಇದೆ, ಮೈಸೂರು ಕ್ರಿಸ್ತನ ಸಭೆ ಇದೆ, ಬೆಂಗಳೂರು ಕ್ರಿಸ್ತನ ಸಭೆ ಇದೆ, ಶಿವಮೊಗ್ಗ ಕ್ರಿಸ್ತನ ಸಭೆ ಇದೆ. ಅವರೆಲ್ಲರೂ ಓಡ್ತಾ ಇದ್ದಾರೆ ಓಟ. ನೀವು ಆಲ್ರೆಡಿ ಸೆಟ್ ಮಾಡಿ ಇಟ್ಟಿದ್ದೀರಿ, ಅವ್ರು ಓಡ್ಬೇಕು, ಇನ್ನು ಅವ್ರು ಓಡಬೇಕು. ಅವರು ಓಡ್ತಾವ್ರೆ, ಅವರು ಓಡಲಿ. ಅವ್ರು ಓಡಿದ ಮೇಲೆ ಅವ್ರಿಗೂ ನಿಮಗೂ ಎಲ್ರಿಗೂ ಏನು ಮಾಡ್ತಾರೆ, ಒಟ್ಟಿಗೆ ನಾನು ಕೊಡ್ತೀನಿ ಅಂತ ಹೇಳ್ತಾನೆ. ಎಂಥ ಭಾಗ್ಯ ರೀ ಇವತ್ತು, ಎಂಥ ಭಾಗ್ಯ ಇದೆ ಇವತ್ತು. ಸೊ ಹಾಗಾಗಿ ನಾವಿಲ್ಲದವರಿಗೆ ಸಿದ್ಧಿಗೆ ಬರಬಾರದೆಂದು ಸಂಕಲ್ಪಿಸಿದನು. ಸಂಕಲ್ಪ, ದೇವರ ಪ್ಲ್ಯಾನ್, ಇದು ಪ್ಲ್ಯಾನ್. ಸೊ ಹಾಗಾಗಿ ಅದ್ಭುತವಾದಂಥ ಪಾಠ ಪ್ರಿಯರು ಇವತ್ತು. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ಹೆಂಗಿದ್ದಾರೆ ಅವರೆಲ್ಲ? ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇದ್ದಾರೆ. ಇಲ್ಲೊಂದು ಮೇಘ. ಅವರೆಲ್ಲರೂ ಏನು ಮಾಡ್ತಾಯಿದ್ದಾರೆ ಅಂತಂದರೆ, ತಮ್ಮ ಜೀವಿತದ ಮುಖಾಂತರ ಕ್ಲಾಪ್ಸ್ ಹೊಡಿತಾ ಇದ್ದಾರೆ. ಪ್ಲೀಸ್ ಓಡು, ನೀನು ಓಡ್ಬೋದು, ನೀನು ನಾನು ಓಡಿದ್ದೀನಿ, ಇದು ಏನು ಕಷ್ಟ ಅಲ್ಲ, ಕೀಪ್ ಇಟ್ ಅಪ್. ಓಡೋರ್ಗೆ ಹೆಂಗೆ ಓಡಿಸ್ತಾರೆ ಗೊತ್ತಾ? ಒಲಿಂಪಿಕಲ್ಲಿ ಓಡೋರ್ಗೆ ಏನಂತಾರೆ? ಕ್ಲಾಪ್ ಹೊಡಿತಾರೆ, ಚೀರ್ ಮಾಡ್ತಾರೆ. ಇವತ್ತು ಇವರೆಲ್ಲರೂ ಕೂಡ ನಮ್ಗೆ ಏನು ಮಾಡ್ತಾಯಿದ್ದಾರೆ ಅಂತಂದರೆ, ನಮ್ಮನ್ನು ಪ್ರೋತ್ಸಾಹ ಪಡಿಸ್ತಾರೆ ತಮ್ಮ ಜೀವಿತದ ಮುಖಾಂತರ. ತಾವು ಸತ್ರು ಕೂಡ ಇನ್ನೂ ಮಾತಾಡ್ತಾ ಇದ್ದಾರೆ. ಹೆಂಗೆ ಮಾತಾಡ್ತಾ ಇದ್ದಾರೆ? ತಮ್ಮ ಕ್ರಿಯೆಗಳ ಮುಖಾಂತರ ಮಾತಾಡ್ತಾ ಇದ್ದಾರೆ ಅಂತ. ಸೊ ಇವತ್ತು ನಾವು ನೆಕ್ಸ್ಟ್ ತಲೆಮಾರಿಗೆ ಏನು ಮಾಡಬೇಕು? ನಮ್ಮ ಓಟನ್ನು ಓಡಾಡ್ಬಿಟ್ಟು ಅವ್ರಿಗೊಂದು ಟಾರ್ಗೆಟ್ ಫಿಕ್ಸ್ ಮಾಡಬೇಕು. ಯಾರಿಗೆ ಫಿಕ್ಸ್ ಮಾಡಬೇಕು? ಎಫೆಸದಲ್ಲಿರ್ತಕ್ಕಂಥ ಸಭೆಗೆ ನಾವು ಹೇಳಬೇಕು, ನೀವು ಆ ರೀತಿ ಓಡಾಡಿದ್ರಿ, ನಾವು ಅದಕ್ಕಿಂತ ಶ್ರೇಷ್ಠ ಓಟವನ್ನು ನಾವು ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಎಫೆಸ ಸಭೆಗೆ ಹೇಳ್ಬೇಕು ನಾವು ಹೋಗ್ಬಿಟ್ಟು ನಾವು. ಸೊ ಆ ರೀತಿಯಾದಂಥ ಅದ್ಭುತ ಓಟವನ್ನು ನೀವು ಓಡಬೇಕು ಅಂತೇಳಿ ಇವತ್ತು ಸ್ಥಾನಿಕ ಸಭೆಯಾಗಿ ನಮ್ಮ ಮುಂದೆ ಇಡಲ್ಪಟ್ಟಂಥ ಓಟ, ಸ್ಥಾನಿಕ ಸಭೆಯಾಗಿ ನಮ್ಮ ಮುಂದೆ ಇಡಲ್ಪಟ್ಟಂಥ ಓಟ ಏನಂತಂದರೆ, ನಾವು ಎರಡು ರೀತಿಯಾಗಿ ಓಡಬೇಕು. ಒಂದು ಸೈದ್ಧಾಂತಿಕವಾಗಿ, ಇನ್ನೊಂದು ಮಾದರಿಕರವಾಗಿ, ಮಾಡೆಲ್ ಆಗಿ. ಸೈದ್ಧಾಂತಿಕವಾಗಿ ಡಾಕ್ಟ್ರಿನ್ ಬಿಟ್ಟು ನಾವೇನು ಮಾಡೋಂಗಿಲ್ಲ. ಆಮೇಲೆ ಮಾದರಿಕರವಾಗಿ ನಾನು ಮಾಡ್ತಕ್ಕಂತಹ ಜೀವನ ಅದು ಇನ್ನೊಬ್ಬರಿಗೆ ಮಾದರಿ ಆಗಿರ್ಬೇಕು. ಸೊ ಈ ದಿಕ್ಕಿನಲ್ಲಿ ಎಫೆಸ ಸಭೆ ಓಟನ್ನು ಓಡಿ ನಮ್ಮ ಮುಂದೆ ಇಟ್ಟಿದೆ. ಸ್ಮುರ್ನ ಇಟ್ಟಿದೆ, ಪೆರ್ಗಮ ಇಟ್ಟಿದೆ, ತುವತೈರ ಇಟ್ಟಿದೆ. ಅಸಸೀಮೆಯಲ್ಲಿರ್ತಕ್ಕಂಥ 7 ಸಭೆಗಳು. ಅಷ್ಟು ಮಾತ್ರವಲ್ಲದೆ ಥೆಸಲೋನಿಕದಲ್ಲಿರ್ತಕ್ಕಂಥ ಸಭೆ, ರೋಮಾಪುರದಲ್ಲಿರ್ತಕ್ಕಂಥ ಸಭೆ, ಕೊರಿಂಥದಲ್ಲಿರ್ತಕ್ಕಂಥ ಸಭೆ, ಫಿಲಿಪಿಯಲ್ಲಿರ್ತಕ್ಕಂಥ ಸಭೆ, ಇವೆಲ್ಲವೂ ಕೂಡ ನಮ್ಮ ಮುಂದೆ ಓಟನ್ನು ಇವತ್ತು ಫಿಕ್ಸ್ ಮಾಡಿಟ್ಟಿದ್ದಾವೆ. ಸೊ ಈಗ ನಾವೇನು ಮಾಡಬೇಕಂತಂದರೆ, ಸ್ಥಾನಿಕ ಸಭೆಯಾಗಿ ನಮ್ಮ ಮುಂದೆ ಇಡಲ್ಪಟ್ಟಂಥ ಈ ಓಟವನ್ನು ನಂಬಿಕೆಯನ್ನು ಹುಟ್ಟಿಸುವನು ಪೂರೈಸುವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡಲಿಕ್ಕೆ ಆಗುವಂತೆ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನಲ್ಲಿ ನಮ್ಮನ್ನು ಕಾಪಾಡಲಿ, ಬಲಪಡಿಸಲಿ ಎಂಬುದಾಗಿ ಕೋರುತ್ತಾ ಈ ವಾಕ್ಯ ಭಾಗದ ಮುಖಾಂತರ ತಮ್ಮೆಲ್ಲರನ್ನು ಬಲಪಡಿಸಿ ಪ್ರೋತ್ಸಾಹಿಸಿ ನನ್ನನ್ನು ಎಚ್ಚರಿಸಿಕೊಂಡು ಇಲ್ಲಿಗೆ ಈ ಒಂದು ವಾಕ್ಯ ಭಾಗವನ್ನು ಮುಕ್ತಾಯ ಮಾಡೋಣ. ತಾಳ್ಮೆಯಿಂದ ಕೇಳಿದಂಥ ತಮ್ಮೆಲ್ಲರಿಗೂ ಅವಕಾಶವನ್ನು ಕೊಟ್ಟಂಥ ಸ್ಥಾನಿಕ ಸಭೆಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸಿ ಈ ಮಾತು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ.